ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ಒಂದು ದಿನ ದೇವರು ನಮ್ಮ ಹತ್ರ ಒಂದು ವಿಶೇಷವಾಗಿರುವಂತಹ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು, ಮತ್ತು ನಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಬಹಳಷ್ಟು ಒಂದು ದೊಡ್ಡ ಒಂದು ಆಶೀರ್ವಾದ, ಒಂದು ಲಾಭವನ್ನು ಮಾಡುವಂತ ಒಂದು ಟಾಪಿಕ್ ಕುರಿತಾಗಿ ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಇಸ್ರಾಯೇಲ್ ಜನರು 40 ವರ್ಷ ಅರಣ್ಯದಲ್ಲಿ ಅಲೆದಾಡುವಾಗ ಈ ಒಂದು ವಿಚಾರದಲ್ಲಿ ಅವರು ಹೆಚ್ಚಾಗಿ ಬಲಗೊಂಡಿದ್ರು. ಈ ಒಂದು ವಿಚಾರದಲ್ಲಿ ಹೆಚ್ಚಾಗಿ ದೇವರ ಒಂದು ಕೃಪೆಯನ್ನ ನೋಡಿದಂತ ಒಂದು ವಿಚಾರದಲ್ಲಿ ಒಂದು ದಿನ ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ಆ ಒಂದು ವಿಷಯ ಏನು ಅಂತಂದ್ರೆ, ನೋಡ್ರಿ, ರಾತ್ರಿಯಲ್ಲಿ ಮೇಘಸ್ತಂಭವಾಗಿ ದೇವರು ಇಸ್ರಾಯೇಲ್ ಜನರ ಮುಂದೆ ಹೋಗುತ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಗಲಿನಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ದೇವರು ಅವರ ಮುಂದೆ ಹೋಗುತ್ತಾ ಇದ್ರು ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸುವಾಗ ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಹತ್ರ ಒಂದು ದಿನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಅಗ್ನಿ ಸ್ತಂಭ ಅಂತ ಹೇಳಿ ದೇವರು ಹೇಳುವಾಗ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಅಗ್ನಿ ಅಂದ್ರು ಏನು, ಸ್ತಂಭ ಅಂದ್ರೆ ಏನು? ನೋಡ್ರಿ, ಅರ್ಥ ಮಾಡ್ಕೊಳ್ಳೋಣ. ಒಂದು ಪಿಲ್ಲರ್ ಆಫ್ ಫೈರ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡುವುದಾಗಿ ಪಿಲ್ಲರ್ ಆಫ್ ಫೈರ್ ಅಂತ ಹೇಳುವಾಗ ನಮ್ಮ ಒಂದು ಆಲೋಚನೆಗೆ ಬರಬೇಕು. ನಾವೊಂದು ಇಮ್ಯಾಜಿನೇಷನ್ ಮಾಡುವಾಗ, ಇವಾಗ ಇರುವಂತ AI ಟೆಕ್ನಾಲಜಿಯಲ್ಲಿ ನಾವೇನಾದ್ರೂ ಒಂದು ವರ್ಡ್ಸ್ ಕೊಡುವುದಾದ್ರೆ ಅದು ಇಮೇಜ್ ಆಗಿ ಜನರೇಟ್ ಮಾಡಿ ಕೊಡ್ತದೆ. ಯಾಕೆ? ಅದು ಒಂದು ವಿಜುವಲೈಸೇಷನ್ ಮಾಡ್ತದೆ, ಅದೊಂದು ಇಮ್ಯಾಜಿನೇಷನ್ ಮಾಡಿ ಅದೊಂದು ಕ್ರಿಯೇಟ್ ಮಾಡ್ತದೆ. ಆ ರೀತಿಯಲ್ಲಿ ಪಿಲ್ಲರ್ ಅಂದ್ರೆ ಏನು, ಫೈರ್ ಅಂದ್ರೆ ಏನು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ವಿ ವಿಲ್ ಗೆಟ್ ಎ ಗ್ಲಿಮ್ಸ್. ಆ ರೀತಿಯಲ್ಲಿ ಇಸ್ರಾಯೇಲ್ ಜನರು ಡೈರೆಕ್ಟ್ಲಿ ದೇ ಸಾ ದ ಪಿಲ್ಲರ್ ಆಫ್ ಫೈರ್. ಹಲ್ಲೆಲೂಯಾ. ಅದು ನಾರ್ಮಲ್ ಆಗಿ ಯಾವುದೋ ಒಂದು ಫೈರ್ ಅನ್ನ ನೋಡ್ತಾ ಇಲ್ಲ. ದೇ ಸಾ ದ ಪಿಲ್ಲರ್ ಆಫ್ ಗಾಡ್, ಪಿಲ್ಲರ್ ಆಫ್ ಫೈರ್ ಆಫ್ ಗಾಡ್. ಹಲ್ಲೆಲೂಯಾ. ದೇ ಸಾ ದ ಪಿಲ್ಲರ್ ಆಫ್ ಫೈರ್ ವಿಚ್ ಈಸ್ ಆಫ್ ಗಾಡ್ಸ್ ಅಂತ. ದೇವರ ಒಂದು ಅಗ್ನಿಯ ಸ್ತಂಭವನ್ನು ಅವರು ನೋಡ್ತಾ ಇದ್ರು, ಅದು ಅವರ ಮುಂದೆ ಹೋಗ್ತಾ ಇತ್ತು. ಹಲ್ಲೆಲೂಯಾ. 40 ವರ್ಷ ಈ ರೀತಿಯಲ್ಲಿ ಅರಣ್ಯದಲ್ಲಿ ಅವರು ಅಲೆದಾಡುವಾಗ, ಅರಣ್ಯದಲ್ಲಿ ಪ್ರಯಾಣಿಸುತ್ತಾ ಇರುವಾಗ ಪಿಲ್ಲರ್ ಆಫ್ ಫೈರ್ ಅವರಿಗೆ ರಾತ್ರಿಯಲ್ಲಿ ಬೆಳಕನ್ನು ಕೊಡ್ತಾ ಇತ್ತು, ರಾತ್ರಿಯಲ್ಲಿ ದಾರಿಯನ್ನು ತೋರಿಸ್ತಾ ಇತ್ತು, ರಾತ್ರಿಯಲ್ಲಿ ಅವರನ್ನ ಎಲ್ಲಾ ರೀತಿಯಾದಂತ ಕೇಡಿನಿಂದ ತಪ್ಪಿಸಿ ಅವ್ರನ್ನ ಮುಂದೆ ನಡೆಸುವುದಕ್ಕಾಗಿ ದೇವರೇ ಅವರಿಗೆ ಪಿಲ್ಲರ್ ಆಫ್ ಫೈರ್ ಆಗಿದ್ರು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಗಾಡ್ ವಾಸ್ ದ ಪಿಲ್ಲರ್ ಆಫ್ ಫೈರ್. ಹಲ್ಲೆಲೂಯಾ. ಈ ಒಂದು ದಿನ ಹೊಸ ಒಡಂಬಡಿಕೆಯಲ್ಲಿ ನಾವು ಕೂಡ ಪಿಲ್ಲರ್ ಆಫ್ ಫೈರ್ ಆಗಿದ್ದೇವೆ. ಹಲ್ಲೆಲೂಯಾ. ಯಾಕೆ ಈ ಒಂದು ದಿನ ದೇವರು ಈ ಒಂದು ವಿಶೇಷವಾಗಿರುವಂತಹ ವಿಚಾರವನ್ನ, ಒಂದು ವಾಕ್ಯವನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ವೇರ್ ಎವರ್ ಯು ಆರ್ ಮೈ ಸನ್ಸ್, ಮೈ ಡಾಟರ್, ಮೈ ಪೀಪಲ್, ಯು ಆರ್ ಅ ಪಿಲ್ಲರ್ ಆಫ್ ಫೈರ್ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಐ ಹ್ಯಾವ್ ಪ್ಲೇಸ್ಡ್ ಯು ಆಸ್ ಎ ಲೈಟ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಒಂದು ಬೆಳಕಾಗಿ ನೇಮಿಸಿದ್ದೇನೆ, ಬೆಳಕಾಗಿ ಇಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ? ನೀವು ಬೆಳಕನ್ನು ಕೊಡ್ಬೇಕು ಜನರಿಗೆ ಅಂತ. ಹಲ್ಲೆಲೂಯಾ. ಇದು ದಿನ ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ನಿನ್ನನ್ನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಕನಾಗಿರುವಂತೆ, ನಿನ್ನನ್ನು ಅನ್ಯ ಜನಾಂಗಗಳಿಗೆ ಬೆಳಕನಾಗಿರುವಂತೆ ನೇಮಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ವಾಕ್ಯ ಪಾಲ್ಗೆ ದೇವರು ಮಾತಾಡಿದ್ರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆದ್ರೆ ಈ ಒಂದು ದಿನ ಈ ವಾಕ್ಯನ ನಮ್ಮೆಲ್ಲರಿಗೂ ಕೂಡ ಸಭೆಯವರಿಗೆ ದೇವರು ಮಾತಾಡ್ತಾ ಇರುವಂತಾರೆ. ಏನು ಅಂತಂದ್ರೆ, ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಅಗ್ನಿಸ್ತಂಭ ಇತ್ತು, ಮೇಘಸ್ತಂಭ ಇತ್ತು. ರಾತ್ರಿಯಲ್ಲಿ ಅಗ್ನಿಸ್ತಂಭ, ಬೆಳಿಗ್ಗೆಯಲ್ಲಿ ಮೇಘಸ್ತಂಭ ದಾರಿ ತೋರಿಸ್ತಾ ಇತ್ತು, ದಾರಿಯನ್ನ ಮಾಡ್ತಾ ಇತ್ತು. ಎಲ್ಲಿ ಹೋಗ್ಬೇಕು, ಯಾವಾಗ ನಿಂತ್ಕೊಳ್ಬೇಕು, ಯಾವಾಗ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಸಮಯದಲ್ಲಿ ಕೂಡ ಲೀಡ್ ಮಾಡ್ತಾ ಇದ್ದಿದ್ದು ಪಿಲ್ಲರ್ ಆಫ್ ಫೈರ್, ಪಿಲ್ಲರ್ ಆಫ್ ಕ್ಲೌಡ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಪಿಲ್ಲರ್ ಆಫ್ ಫೈರ್, ಪಿಲ್ಲರ್ ಆಫ್ ಕ್ಲೌಡ್ಗೆ ಇರುವಂತ ಡಿಫರೆನ್ಸ್ ಏನು ಅಂತಂದ್ರೆ, ಅದು ಡೇ ಅಲ್ಲಿ, ಇದು ನೈಟ್ ಅಲ್ಲಿ ಲೀಡ್ ಮಾಡ್ತಾ ಇತ್ತು. ಆದ್ರೆ ಈ ಒಂದು ಸಮಯದಲ್ಲಿ ಸ್ಪಿರಿಚುವಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ಪಿರಿಚುವಲ್ ವರ್ಲ್ಡ್ ಹೇಗಿದೆ ಅಂತಂದ್ರೆ ಡಾರ್ಕನ್ ಆಗಿದೆ, ಎಲ್ಲಾ ಕಡೆ ಕತ್ತಲೆ ಜಗತ್ತು, ಕತ್ತಲೆಯ ಲೋಕ. ಆದ್ರೆ ಈ ಕತ್ತಲೆ ಲೋಕದಲ್ಲಿ ಬೇಕಾಗಿರುವುದು ಏನು ಅಂತಂದ್ರೆ ಬೆಳಕು ಬೇಕಾಗಿದೆ. ಹಲ್ಲೆಲೂಯಾ. ಆ ಬೆಳಕು ದೇವರು ನಮ್ಮನ್ನಾಗಿ ನೇಮಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಆತ್ಮಿಕ ಒಂದು ಜೀವಿತದಲ್ಲಿ ಪ್ರತಿಯೊಂದು ಕಡೆ ಕತ್ತಲೆ ಇದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆ ಕತ್ತಲು ಕವಿದಿದೆ. ಯಾರಿಗೆ ಕೂಡ ಬೆಳಕಲ್ಲಿ ಹೋಗುವುದಕ್ಕೆ ದಾರಿ ಕಾಣಿಸ್ತಾ ಇಲ್ಲ. ಯಾರಿಗೆ ಕೂಡ ಏನಾದ್ರೂ ಒಂದು ಕಾನ್ಸಂಟ್ರೇಷನ್ ಮಾಡುವುದಕ್ಕಾಗಿ, ಲೈಫಲ್ಲಿ ಏನಾದ್ರೂ ಒಂದು ಫೋಕಸ್ ಮಾಡುವುದಕ್ಕಾಗಿ, ದೇವರ ಬಗ್ಗೆ ಆಲೋಚನೆ ಮಾಡುವುದಕ್ಕಾಗಿ, ದೇವರ ವಾಕ್ಯ ಓದುವುದಕ್ಕಾಗ್ಲಿ, ಸಭೆಗೆ ಹೋಗುವುದಕ್ಕಾಗ್ಲಿ ಏನು ಕೂಡ ಸಮಯ ಸಿಗ್ತಲ್ಲ. ಯಾಕೆ ಅಂತಂದ್ರೆ ಎವ್ರಿ ಡಾರ್ಕ್ forces in their life has equipped them to focus only on the things that is which are not mandatory and which does not ಏನಂತ ಹೇಳ್ಬೋದು, ನಿಮ್ಮ ಒಂದು ಆತ್ಮಿಕ ಜೀವಿತಕ್ಕೆ, ನಿಮ್ಮ ಒಂದು ಸ್ಪಿರಿಚುವಲ್ ಲೈಫ್ಗೆ, ಇನ್ನು ನಿಮ್ಮ ಒಂದು ಎಟರ್ನಲ್ ಲೈಫ್ಗೆ ಏನು ಎಫೆಕ್ಟ್ ಮಾಡಲ್ಲ, ಆ ಕೆಲಸ ನೀವು ಆರಾಮಾಗಿ ಮಾಡ್ಕೊತೀವಿ. ಓನ್ಲಿ ಥಿಂಗ್, ದುಡೀರಿ, ಕೆಲಸ ಮಾಡ್ರಿ, ಲೈಫ್ನಲ್ಲಿ ಲೀಡ್ ಮಾಡ್ರಿ. ದಿನಗಳಾಗಬೇಕು, ತಿಂಗಳುಗಳಾಗಬೇಕು, ವರ್ಷಗಳಾಗಬೇಕು, ಆದ್ರೆ ದೇವರಿಗೋಸ್ಕರವಾಗಿ ಏನು ಮಾಡಿರಬಾರ್ದು. ನಿಮ್ಮ ಜೀವಿತ ಮುಗಿಯುತ್ತಾ ಇರುವಾಗ, ಆ ತರ ಇರುವಾಗ ದೇವರು ನನ್ನನ್ನ ಫೈರ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಹಾಲೆಲೂಯಾ. ಯಾಕೆ ನಾನು ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ, ನೋಡ್ರಿ, ಈ ಲೋಕದ ಪೂರ್ತಿ ಕತ್ತಲೆ ಆವರಿಸಿಕೊಂಡಿದೆ. ಲೋಕದಲ್ಲಿ ಜನರು ಅವ್ರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದೇ ಆರ್ ವೆರಿ ಬಿಸಿ ಇನ್ ವಾಟ್?
ಎಟರ್ನಲ್ ಲೈಫ್ ಇನ್ವೆಸ್ಟ್ಮೆಂಟ್ಗೆ ಏನಾದರೂ ಮಾಡ್ತಾ ಇದ್ದೀರಾ? ಸ್ಪಿರಿಚುವಲ್ ಲೈಫ್ಗೆ ಏನಾದರೂ ಮಾಡ್ತಾ ಇದ್ದೀರಾ? ನಿತ್ಯವಾಗಿ ನಿಮ್ಮ ಬಳಿ ಕಳೆದುಕೊಳ್ಬೇಡ್ದು ಅಂತ ಏನಾದರೂ ಮಾಡ್ತಾ ಇದ್ದೀರಾ? ಅಥವಾ ಲೋಕದಲ್ಲಿ ಒಂದು ದಿನ ಕಳೆದು ಹೋಗುವುದಕ್ಕಾಗಿ ನೀವು ವ್ಯಥೆ ಪಟ್ಟಿ, ನೀವು ಕಷ್ಟಪಟ್ಟು, ಶ್ರಮ ಪಟ್ಟು ನೀವು ದುಡಿತಾ ಇದ್ದೀರಾ? ಹಾಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಬೇಕು, ಒಂದು ಅಸಂಪ್ಷನ್ ಮಾಡಬೇಕು, ಒಂದು ರೀತಿಯಲ್ಲಿ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡೋಕ್ಕೆ ಟೈಮ್ ಇಲ್ಲ. ಹಾಲೆಲೂಯಾ. ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ಕೂಡ ಒಂದು ಸ್ವಲ್ಪನೂ ಕೂಡ ಸಮಯವಿಲ್ದಿರಂತ ಕೆಲಸ ಮಾಡ್ತಾ, ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಆ ಸಮಯ ಯಾವುದಕ್ಕೆ ಹೋಗ್ತದೆ ಅಂದ್ರೆ ಮೊಬೈಲ್ ನೋಡೋದಕ್ಕೆ ಹೋಗ್ತದೆ. ವೇರ್ ದಿಸ್ ಜನರೇಷನ್ ಇಸ್ ಹೆಡಿಂಗ್ ಟು. ಹಾಲೆಲೂಯಾ. ಈ ಒಂದು ಸಂತತಿ ಯಾವ ಕಡೆ ತಿರುಗ್ತಾ ಇದೆ, ಯಾವ ಕಡೆ ಹೋಗ್ತದೆ? ಎಲ್ಲಾ ಕಡೆ ಕತ್ತಲೆ ಇದ್ರೂ ಕೂಡ ಈ ಒಂದು ಬೆಳಕಿದೆ. That is the hope. That is the fire. That is the pillar of fire. God is placing you and me in churches, in the society, in our ಅಂತ ಹೇಳ್ಬೋದು, ಒಂದು ಫ್ಯಾಮಿಲೀಸ್, ಒಂದು ರೀತಿಯಲ್ಲಿ, ಒಂದು ರಿಲೇಟಿವ್ಸ್ ಅಲ್ಲಿ, ಒಂದು ಸರೌಂಡಿಂಗ್ಸ್ ಅಲ್ಲಿ, ಒಂದು ಟೆರಿಟರಿಯಲ್ಲಿ ನಿನ್ನನ್ನ ಪಿಲ್ಲರ್ ಆಫ್ ಫೈರ್ ಮಾಡಿ ದೇವರಿಟ್ಟಿದ್ದಾರೆ. ಹಾಲೆಲೂಯಾ. ಯಾಕೆ? ನೀನು ಎಲ್ಲಾ ಕಡೆ ಕತ್ಲೆ ಇದೆ, ಅವ್ರಿಗೆ ಫೋಕಸ್ ಮಾಡಕ್ಕೆ ಆಗ್ತಲ್ಲ, ನೀನ್ ಬೆಳಕನ್ನು ಕೊಡು. ಹಾಲೆಲೂಯಾ. ನೀನ್ ಕೊಡ್ತಾ ಇರುವಂತ ಬೆಳಕು ಎಂಥದ್ದು ಅಂತಂದ್ರೆ ಆ ಸ್ಪಿರಿಚುವಲ್ ಲೈಟ್. ಹಾಲೆಲೂಯಾ. ಒಂದು ಕಡೆಯಿಂದ ನಾವು ಹೇಳ್ಬೇಕಂತಂದ್ರೆ ಲೈಟ್ ಈಸ್ ನಥಿಂಗ್ ಬಟ್ ಲೈಫ್. ಹಾಲೆಲೂಯಾ. ಬೆಳಕು ಅಂದ್ರೆ ಬರೀ ಬೆಳಕು ಮಾತ್ರ ಅಲ್ಲ, ಬೆಳಕು ಅಂದ್ರೆ ಜೀವ. ಹಾಲೆಲೂಯಾ. ನಾವು ಜೀವ ಕೊಡೋದು ಹೇಗೆ ಅಂತಂದ್ರೆ ದೇವರ ವಾಕ್ಯವನ್ನು ಅವ್ರಿಗೆ ಹಂಚೋದ್ರಿಂದ ಅವ್ರ ಒಳಗಡೆ ಜೀವ ಬರ್ತದೆ. ಹಾಲೆಲೂಯಾ. ಅವ್ರ ಒಳಗಡೆ ಕ್ಲಾರಿಟಿ ಬರ್ತದೆ. ಅವ್ರ ಒಳಗಡೆ ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಆ ಒಂದು ಕನ್ಫ್ಯೂಷನ್ಸ್ ಎಲ್ಲ ಎರೇಸ್ ಆಗ್ತದೆ, ಕನ್ಫ್ಯೂಷನ್ಸ್ ಎಲ್ಲ ಹೋಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪೀಪಲ್ ಆರ್ ಮೋರ್ ಫೋಕಸ್ ಆನ್ ದ ಥಿಂಗ್ಸ್ ದಟ್ ಡಸ್ ನಾಟ್ ಮ್ಯಾಟರ್ ಇನ್ ದ ಎಟರ್ನಲ್ ಲೈಫ್. ಒಂದು ನಿತ್ಯ ಜೀವಿತದಲ್ಲಿ ಅದ್ರ ಬಗ್ಗೆ ಏನು ಅದು ಮ್ಯಾಟರ್ ಆಗಲ್ಲ, ಅದ್ರ ಬಗ್ಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಲೆಲೂಯಾ. ಈ ಒಂದು ದಿನ ನಾನು ನೀನು ಫೋಕಸ್ ಮಾಡಬೇಕು, ನನ್ಗೆ ನಿನ್ಗೆ ಏನ್ ಮ್ಯಾಟರ್ ಆಗ್ತದೆ? ಹಾಲೆಲೂಯಾ. ಸ್ಪಿರಿಚುವಲ್ ಲೈಫ್ ಮ್ಯಾಟರ್ ಆಗ್ತದೆ. ಹಾಲೆಲೂಯಾ. ನಾನು ನೀನು ಈ ಲೋಕದಲ್ಲಿ ಗಂಟು ಇಟ್ಟುಕೊಳ್ಳುವುದಕ್ಕಿಂತ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಲೆಲೂಯಾ. ಅದಕ್ಕಾಗಿ ನಾವು ತವಕ ಪಡ್ಬೇಕಾ? ಅದಕ್ಕೆ ದೇವರು ನನಗೆ ನಿನಗೆ ಒಂದು ದಿನ ಹೇಳ್ತಾ ಇದ್ದಾರೆ, ಯು ಬಿ ಎ ಪಿಲ್ಲರ್ ಆಫ್ ಫೈರ್ ಮೈ ಚಿಲ್ಡ್ರನ್ ಅಂತ. ಹಾಲೆಲೂಯಾ. ಈ ಒಂದು ದಿನ ನಾನು ಅರ್ಥ ಮಾಡ್ಕೊಂಡು ಪಿಲ್ಲರ್ ಆಫ್ ಫೈರ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಬಹಳಷ್ಟು ಒಂದು ಏನಂತ ಹೇಳ್ಬೋದು ವಿಷಯಗಳಿದೆ ಮಾತಾಡೋದಕ್ಕಾಗಿ. ಐ ಡೋಂಟ್ ನೋ ವಿಚ್ ಟು ಫೋಕಸ್ ಅಂಡ್ ಹೌ. ಅದಕ್ಕೆ ನಾನು ಎಷ್ಟು ಸಂಗತಿಗಳಾಗ್ತದೋ ಅಷ್ಟು ಸಂಗತಿಗಳನ್ನ ಗ್ರ್ಯಾಬ್ ಮಾಡಿ ಹೇಳುವಾಗ, ಯು ಗ್ರ್ಯಾಬ್ ಎವ್ರಿಥಿಂಗ್ ಅಂಡ್ ಯು ವಿಲ್ ಬಿ ಎ ಪಿಲ್ಲರ್ ಆಫ್ ಫೈರ್ ಇನ್ ದ ಪೀಪಲ್ ದಟ್ ಆರ್ ಕನೆಕ್ಟೆಡ್ to you. Hallelujah. Whoever sees you, they don't see you as a normal human being. ಎಲ್ಲರೂ ನೋಡುವಂತೆ ಜನರು ನಿನ್ನನ್ನು ನೋಡುವುದಿಲ್ಲ. ಜನರು ನಿನ್ನನ್ನು ನೋಡುವಾಗ ಒಂದು ಅಗ್ನಿಸ್ತಂಭವಾಗಿ, ಪಿಲ್ಲರ್ ಆಫ್ ಫೈರ್ ಆಗಿ ಅವ್ರ ಲೈಫ್ ನಲ್ಲಿ ನೋಡ್ತಾರಂತೆ. ಬಿಕಾಸ್ ಯು ಆರ್ ಅ ಪಿಲ್ಲರ್ ಆಫ್ ಫೈರ್. ಬಿಕಾಸ್ ಗಾಡ್ ಹ್ಯಾಸ್ ಸೆಟ್ ಯು ಆಸ್ ಅ ಪಿಲ್ಲರ್ ಆಫ್ ಫೈರ್ ಫಾರ್ ದ ಪೀಪಲ್ ಹೂ ಆರ್ ಕನೆಕ್ಟೆಡ್ ಟು ಯು. Hallelujah. ವಿಲ್ಡರ್ನೆಸ್ ನಲ್ಲಿ ದೇವರಿಗೆ ಯಾರು ಕನೆಕ್ಟ್ ಆಗಿದ್ರು? ಪೀಪಲ್ ಆಫ್ ಇಸ್ರಾಯಲ್. ಅದಕ್ಕೆ ದೇವರ ಪಿಲ್ಲರ್ ಆಫ್ ಫೈರ್ ಆಗಿದ್ರು. ಪೀಪಲ್ ವೇರ್ ಗೋಯಿಂಗ್ ಬಿಹೈಂಡ್ ದಿಸ್ ಪಿಲ್ಲರ್ ಆಫ್ ಫೈರ್ ಬಿಕಾಸ್ ದಿಸ್ ಪಿಲ್ಲರ್ ಫೈರ್ ವಾಸ್ ಗಿವಿಂಗ್ ಲೈಟ್ ಅಂಡ್ ವಾಸ್ ಶೋಯಿಂಗ್ ದ ವೇ. ಹಾಲೆಲೂಯಾ. ಈ ರೀತಿಯಲ್ಲಿ ನೀನು ಕೂಡ ಪಿಲ್ಲರ್ ಆಫ್ ಫೈರ್ ಆಗಿರ್ತೀಯ, ಪಿಲ್ಲರ್ ಆಫ್ ಲೈಟ್ ಆಗಿರ್ತೀಯ. ಹಾಲೆಲೂಯಾ. ಫೈರ್ ಆಗಿರ್ತೀಯ ಕೂಡ, ಮಾರ್ಗ ಕೂಡ ತೋರಿಸ್ತೀಯ. ಎರಡು ಒಂದು ಕಾರ್ಯಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನಾವು ನಮ್ಮ ಲೈಫ್ ನಲ್ಲಿ ನಮ್ಗೆ ಯಾರು ಕನೆಕ್ಟ್ ಆಗಿದ್ದಾರೆ? ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ನಮ್ಮ ಕೊಲೀಗ್ಸ್, ಯಾರ್ಯಾರು ನಮ್ಗೆ ಕನೆಕ್ಟ್ ಆಗಿದ್ದಾರೆ, ನಮ್ಮ ಟೆರಿಟರಿ ಅವರು ಇದ್ದಾರೆ, ಅವ್ರಿಗೆ ನಾವೇ ಪಿಲ್ಲರ್ ಆಫ್ ಫೈರ್. ನಾವು ಮುಂದೆ ಹೋಗುವಾಗ ನಾವು ಹೇಗೆ ಜೀವಿಸ್ತೇವೆ, ದೇ ಆರ್ ಸೀಯಿಂಗ್ ಅಸ್. ಅವ್ರು ನಮ್ಮನ್ನ ನೋಡ್ತಾ ಇದ್ದಾರೆ, ಇವ್ರು ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವ್ರು ಜಯ ಹೊಂದ್ಕೊಳ್ತಾ ಇದ್ದಾರೆ, ಇವ್ರ ಜೀವಿತದಲ್ಲಿ ಆಶೀರ್ವಾದ ಇದೆ, ಇವ್ರ ಜೀವಿತದಲ್ಲಿ ಬಿಡುಗಡೆ ಇದೆ. ದೇ ಆರ್ ಫ್ರೀ ಫ್ರಮ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಅಂಡ್ ದೇ ಆರ್ ಮೋರ್ ಕಾನ್ಸಂಟ್ರೇಟ್ ಆನ್ ಗಾಡ್. Yes, they are seeing you as an example and they will follow you because you are giving them light and you are showing them the way. And hallelujah. So God is placing you as a pillar of fire. See how much blessing God has made you and me as making a pillar of fire. Hallelujah. ಹಾಗಾಗಿ ಪಿಲ್ಲರ್ ಆಫ್ ಫೈರ್ ಅಂದ್ರೆ ಸುಮ್ಮನೆ ಅಲ್ಲ, ನಾರ್ಮಲ್ ಅಲ್ಲ. ನಿನ್ನನ್ನ ದೇವರು ಒಂದು ಅಗ್ನಿ ಸ್ತಂಭವಾಗಿ ಇತರ ಜನರಿಗೆ ಮಾರ್ಗ ತೋರಿಸುವುದಕ್ಕಾಗಿ, ಇತರ ಜನರಿಗೆ ಬೆಳಕು ಚೆಲ್ಲುವುದಕ್ಕಾಗಿ ದೇವರು ನಿನ್ನ ಇಟ್ಟಿದ್ದಾರೆ. ಒಂದು ವೇಳೆ ನೀನು ಆ ಸ್ಥಳದಿಂದ ಮೂವ್ ಆಗ್ಬಿಟ್ಟೆ, ಅಥವಾ ಆ ಸ್ಥಳದಲ್ಲಿ ನೀನೇ ಪಿಲ್ಲರ್ ಆಫ್ ಫೈರ್ ಆಗಿಲ್ಲ, ನೀನ್ ಬೆಂಕಿ ಕೊಡ್ತಾ ಇಲ್ಲ, ನಿನ್ ಮಾರ್ಗ ತೋರಿಸ್ತಾ ಇಲ್ಲ, ನೀನು ಅವ್ರ ತರ ಜೀವಿಸ್ತಾ ಇದೆ ಅಂತಂದ್ರೆ ದೇರ್ ಇಸ್ ನೋ ಹೋಪ್. ಹಾಲೆಲೂಯಾ. ಒಂದು ಸಾರಿ ದೇವರೇನಾದ್ರೂ ಅಗ್ನಿ ಸ್ತಂಭವನ್ನ ಆ ಒಂದು ಅರಣ್ಯ ಒಂದು ಸ್ಥಳದಲ್ಲಿ ರಿಮೂವ್ ಮಾಡಿಬಿಟ್ಟಿದ್ರೆ ಜನರಿಗೆ ಮಾರ್ಗ ಗೊತ್ತಾಗ್ತಾ ಇದಿಲ್ಲ.
ವ್ಯಾಂಡರ್ ಆಗ್ಬಿಡ್ತಾ ಇದ್ರು. ಅವ್ರನ್ನ ಫೇತ್ಫುಲ್ ಆಗಿ ದೇವರು ಎಲ್ಲಿವರೆಗೂ ಪ್ರಾಮಿಸ್ ಲ್ಯಾಂಡ್ ಗೆ ಲೀಡ್ ಮಾಡೋವರೆಗೂ ಕೂಡ ಗಾಡ್ ವಾಸ್ ಫೇತ್ಫುಲ್, ಗಿವಿಂಗ್ ದಮ್ ಎವ್ರಿ ಡೇ ಫಾರ್ 40 years, ಡೇ ಅಂಡ್ ನೈಟ್ ಗಾಡ್ ವಾಸ್ ಲೀಡಿಂಗ್ ದ ಪೀಪಲ್ ಆಫ್ ಇಸ್ರಾಯಲ್. ಟುಡೇ ಯು ಅಂಡ್ ಮೀ, ನಮ್ಗೆ ದೇವರು ಎಷ್ಟು ದಿನ ನಮ್ಗೆ ಈ ಲೋಕದಲ್ಲಿ ಅಸೈನ್ಮೆಂಟ್ ಇಕ್ಕಿದ್ದಾರೆ ನಮ್ಗೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಡೂ ಇಟ್ ವೆರಿ ವೆರಿ ಫೇತ್ಫುಲ್. Hallelujah. ನಾವೇ ಆಗಿದ್ದೇವೆ ಪಿಲ್ಲರ್ ಆಫ್ ಫೈರ್, ಪಿಲ್ಲರ್ ಆಫ್ ಕ್ಲೌಡ್. ನಾವೇ ಆಗಿದ್ದೇವೆ ಅವ್ರಿಗೆ ಪಿಲ್ಲರ್ ಆಫ್ ಫೈರ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. Hallelujah. ಹಾಗಾಗಿ as we are going ahead, people are following us. Why? Because you are the pillar of fire. People don't know, you don't know, but God knows very well. Hallelujah. ನಿನ್ನ ಲೈಫ್ ನಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಯಾವ ತರ ಕೆಲಸ ಮಾಡಬೇಕು, ನಿನ್ನ ದೇವರು ಯಾವ ರೀತಿಯಲ್ಲಿ ಸಾಕ್ಷಿಯಾಗಿ ಇಡಬೇಕು, ಜನರು ನಿನ್ನನ್ನು ಯಾವ ರೀತಿಯಲ್ಲಿ ನೋಡ್ಬೇಕು, ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗ್ಬೇಕು, ಅವ್ರು ನಿನ್ನನ್ನು ಹೇಗೆ ಫಾಲೋ ಮಾಡಬೇಕು, ದೇವರು ನಿನ್ನನ್ನು ಪಿಲ್ಲರ್ ಆಫ್ ಫೈರ್ ಆಗಿ ಮಾಡಿದ್ದಾರೆ. Hallelujah. ಹಾಗಾಗಿ ನೋಡ್ರಿ, ನಾವು ಹೆಚ್ಚೆಚ್ಚಾಗಿ ನಾವು ಮುಂದೆ ಹೋಗುತ್ತಾ ವೇರ್ ಆರ್ ವಿ ಹೆಡಿಂಗ್ ಟು? ವಿ ಆರ್ ಹೆಡಿಂಗ್ ಟು ಪ್ರಾಮಿಸ್ ಲ್ಯಾಂಡ್. Hallelujah. ಇಸ್ರಾಯೇಲ್ ಜನರಿಗೆ ಕಾನಾನ್ ವಾಸ್ ದ ಪ್ರಾಮಿಸ್ ಲ್ಯಾಂಡ್. ನಮಗೆ the kingdom of Jesus Christ is the promised land. Hallelujah. We are heading to the promised land. Hallelujah. ಅವ್ರು 40 ವರ್ಷ ಅಲ್ಲಿ ಹೋಗ್ತಾನೆ ಇದ್ರು, ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಬರೋರು ಕೂಡ ನಾವು ಫೇತ್ಫುಲ್ ಆಗಿ ಹೋಗ್ತಾ ಇದ್ದೇವೆ. Hallelujah. ನಮ್ಮ ಹಿಂದೆ ಬರುವಂತವ್ರು ಸುಮ್ನೆ ಅಲ್ಲ, ನಮಗ್ ಗೊತ್ತಿಲ್ಲ ಯಾರ್ಯಾರು ನಮ್ಮನ್ನ ನೋಡಿ ಎಕ್ಸಾಂಪಲ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ ಲೈಫು, ಅವ್ರಿಗೆ ನಾವು ಬ್ಲೆಸ್ಸಿಂಗ್ ಆಗಿದ್ದೇವೆ. Hallelujah. ನಾನ್ ಮಾತ್ರ ಅಲ್ಲ, ನೀವು ಮಾತ್ರ ಅಲ್ಲ, ಯೇಸು ಸ್ವಾಮಿಯನ್ನ ನಂಬುವಂತ ಪ್ರತಿಯೊಬ್ರು ಕೂಡ ಬೆಲ್ಲ ಜನರಿಗೆ ಅವರ ಒಂದು ಸರೌಂಡಿಂಗ್ಸ್ಗೆ ಒಂದು ಆಶೀರ್ವಾದ ನಿಧಿಯಾಗಿದ್ದಾರೆ. Hallelujah. Hallelujah. ಹಾಗಾಗಿ ದೇವರು ನಮ್ಮ ಹತ್ರ ಏನ್ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಒಂದು ಪಿಲ್ಲರ್ ಆಫ್ ಫೈರ್ ಆಗಿದ್ದೀರಾ. ನೀವು ಲೀಡ್ ಮಾಡುವಾಗ ಜನರು ನಿಮ್ ಜೊತೆ ಬರ್ತಾರೆ, ಜನರು ನಿಮ್ ಹತ್ರ ಬರ್ತಾರೆ. ಎಲ್ಲಿ ಬೆಳಕಿದೆ ಅಲ್ಲಿ ಕ್ಲಾರಿಟಿ ಇದೆ, ಎಲ್ಲಿ ಬೆಳಕಿದೆ ಅಲ್ಲಿ ಒಂದು ವೇ ತೋರಿಸ್ತಾರೆ, ಇಲ್ಲಿ ಬೆಳಕಿದೆ ಅಲ್ಲಿ ಏನಿದೆ ಅಂತಂದ್ರೆ ಕತ್ತಲೆಗೆ ಅವಕಾಶ ಇಲ್ಲ, ಇಲ್ಲಿ ಒಂದು ಹೋಪ್ ಇದೆ. Hallelujah. ಆ ಹೋಪ್ ನ ನೋಡಿ ಜನರು ಬರ್ತಾರೆ. Hallelujah. ಈ ಒಂದು ದಿನ ನಮ್ಮ ಸ್ನೇಹಿತರು ಎಷ್ಟೇ ನಮ್ಮನ್ನ ಗೇಲಿ ಮಾಡ್ಬೋದು, ನೀನ್ ಹಿಂಗೆ, ನೀನ್ ಹಂಗೆ, ನೀನ್ ಬೇರೆ ದೇವ್ರು ಅಂತೀಯ, ನೀನ್ ಆ ತರ, ನೀನ್ ಈ ತರ ಅಂತಾಳೆ. ಆದ್ರೆ ಒಂದು ದಿನ ಸಮಯ ಬರ್ತದೆ, ಅವರ ಜೀವಿತದಲ್ಲಿ ಪ್ರಶ್ನೆಗಳು ಎದ್ದಾಗ ಅವ್ರಿಗೆ ಕಾಣಿಸುವುದು ಒಂದೇ ಒಂದು ಬೆಳಕು, ಅದು ವಿಶ್ವಾಸಿಯ ಬೆಳಕು. Hallelujah. ಅದಕ್ಕೆ ಈ ಒಂದು ದಿನ ನಾ ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ದೇವರು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಮಾಡಿಟ್ಟಿದ್ದಾರೆ. Hallelujah. ಇನ್ನೊಂದು ವಿಚಾರವನ್ನ ನಾವು ಕಲ್ತ್ಕೊಳ್ಳೋಣ. ಪಿಲ್ಲರ್ ಆಫ್ ಫೈರ್ ಅಂತಂದ್ರೆ, ಫೈರ್ ಇಸ್ ವಾಟ್ ದ ವರ್ಡ್ ಆಫ್ ಗಾಡ್ ಈಸ್ ಮೇಡ್ ಅಪ್ ಆಫ್. Hallelujah. A fire is what God is. Hallelujah. God says in Hebrews chapter 12 verse 29, ಇಬ್ರಿಯರಿಗೆ ಬರೆದ ಪತ್ರಿಕೆ 12:29 ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. Hallelujah. ಏನಂತೆ? ನಮ್ಮ ದೇವರು ದಹಿಸುವ ಅಗ್ನಿ. Hallelujah. ನಾವು ಅನ್ಕೊಳ್ಬಹುದು, not a normal fire, he is a consuming fire. Hallelujah. Our God consumes whatever comes his way. Hallelujah. Good for the good, bad for the bad. Hallelujah. ಕೆಟ್ಟದ್ ಮಾಡೋರ್ನ ದೇವರು ದಹಿಸಿ ಬಿಡ್ತಾರೆ, ಒಳ್ಳೇದ್ ಮಾಡುವಂತ ದೇವರು ಆತ್ಮಿಕವಾಗಿ ದಹಿಸ್ತಾರೆ. ಅವ್ರಿಗೆ ಹೆಚ್ಚಾಗಿ ಏನಂತ ಹೇಳ್ಬೋದು, ಆತ್ಮಿಕವಾಗಿ ಅವರಿಗೆ ಭಾರವನ್ನು ಕೊಡುತ್ತಾರೆ. Hallelujah. A fire in the spiritual fire is both way. ಏನಂತ ಹೇಳ್ಬೋದು, ಒಂದು ತಪ್ಪು ಮಾಡುವಂತವ್ರನ್ನ ಡೆಸ್ಟ್ರಾಯ್ ಮಾಡ್ತದೆ, ಒಳ್ಳೆಯದು ದೇವರ ಮಾರ್ಗದಲ್ಲಿ ನಡೆಯುವಂತವರನ್ನ ಪ್ಯೂರಿಫೈ ಮಾಡ್ತದೆ. Hallelujah. ಹಾಗೆ ನಮ್ಮ ಒಳಗಡೆ ಇರುವಂತಹ ಬೆಂಕಿ ಕೆಟ್ಟತನವನ್ನ ಡೆಸ್ಟ್ರಾಯ್ ಮಾಡ್ತದೆ, ನಮ್ಮನ್ನ ಪ್ಯೂರಿಫೈ ಮಾಡ್ತದೆ. Hallelujah. ನಮ್ಮ ಸರೌಂಡಿಂಗ್ಸ್ ನ ಪ್ಯೂರಿಫೈ ಮಾಡ್ತದೆ, ನಮ್ಮನ್ನ ಕನೆಕ್ಟ್ ಆಗಿರೋರ್ನ ಪ್ಯೂರಿಫೈ ಮಾಡ್ತದೆ. ನಮ್ಮನ್ನ ಕನೆಕ್ಟ್ ಆಗಿರುವಂತವ್ರ ಒಳಗಡೆ ಕೆಟ್ಟತನ ಇದ್ರೆ ಅದನ್ನ ಡೆಸ್ಟ್ರಾಯ್ ಮಾಡ್ತದೆ, ಅದನ್ನ ಕನ್ಸ್ಯೂಮ್ ಮಾಡ್ತದೆ. Hallelujah. The fire which we carry is not a fire of our own, it is a spiritual fire. It is the fire of the Holy Spirit. It is the fire of the Most High God. It is the fire of Jesus Christ. It is the fire of the Almighty God. Hallelujah. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಜಾನ್ ದ ಬ್ಯಾಪ್ಟಿಸ್ಟ್ ಈ ರೀತಿಯಲ್ಲಿ ಹೇಳ್ತಾರೆ, ನಾನು ನಿಮ್ಗೆ ನೀರಿನ ದೀಕ್ಷಾ ಸ್ನಾನ ಮಾಡ್ತಾ ಇದ್ದೇನೆ, ನನ್ನ ಹಿಂದೆ ಬರುವಂತವ್ರು ಅಗ್ನಿಯಲ್ಲಿಯೋ ಪವಿತ್ರಾತ್ಮನಲ್ಲಿಯೋ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಯಾರು ಪವಿತ್ರಾತ್ಮನಲ್ಲಿ ನಮ್ಮನ್ನ ದೀಕ್ಷಾ ಸ್ನಾನ ಮಾಡಿಸುವುದು? ಯೇಸು ಸ್ವಾಮಿ. ಅಗ್ನಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುವುದು ಯೇಸು ಸ್ವಾಮಿ. Hallelujah. ನಾವು ಅಗ್ನಿಯಿಂದ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದೇವೆ ಅಂತಂದ್ರೆ, ವಿ ಆರ್ ಡಿಪ್ಪಿಂಗ್ ಇನ್ ಟು ದ ಫೈರ್ ಅಂಡ್ when we are rising up, we are a new creation. Hallelujah. ಈ ವರ್ಲ್ಡ್ ಅಲ್ಲಿ ಏನಾದ್ರೂ ಫೈರ್ ಅಲ್ಲಿ ಡಿಪ್ ಮಾಡಿ ಎತ್ತಿದ್ರೆ ಇಟ್ಸ್ ಗಾನ್, ಬಟ್ ಹೋಲಿ ಸ್ಪಿರಿಟ್ ಅಲ್ಲಿ ಫೈರ್ ಅಲ್ಲಿ ಡಿಪ್ ಮಾಡಿ ಎದೊಳುವಾಗ ನ್ಯೂ ಕ್ರಿಯೇಷನ್, born in the spirit, born again. Hallelujah. The things of the world was consumed. ಈ ಒಂದು ಲೋಕದ ವಿಚಾರಗಳು ಸುಟ್ಟು ಹೋಯಿತು, ಇವಾಗ ನಾನು ಜೀವಿಸೋದು ಕ್ರಿಸ್ತನಿಗಾಗಿ.
ಈ ಒಂದು ವಿಚಾರಗಳು ನಮ್ಮ ಒಳಗಡೆ ಬರ್ತದೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳಿ, ನಾವು ಪಿಲ್ಲರ್ ಆಫ್ ಫೈರ್ ಆಗಿರುವಾಗ ನಮ್ಮನ್ನ ರಿಫೈನ್ ಮಾಡ್ತದೆ, ನಮ್ಮನ್ನ ಇನ್ನ ಪ್ಯೂರಿಫೈ ಮಾಡ್ತದೆ, ನಮ್ಮನ್ನ ಹೋಲಿಯಾಗಿ ಮಾಡ್ತದೆ. ಅದೇ ಪಿಲ್ಲರ್ ಆಫ್ ಫೈರ್ ನಮ್ಮ ಒಳಗಡೆ ಇದೆ. ಹಾಲೆಲೂಯ. ಇತರರ ಜೀವಿತದಲ್ಲಿ ನಾವು ಅವ್ರ ಹತ್ರ ಹೋಗುವಾಗ, ನಾವು ಅವ್ರ ಹತ್ರ ಮಾತಾಡುವಾಗ, ಅವ್ರ ಹತ್ರ ನಾವು ವಾಕ್ಯದಿಂದ ಇಂಪ್ಯಾಕ್ಟ್ ಮಾಡುವಾಗ ಅದು ಅವರನ್ನ ಪ್ಯೂರಿಫೈ ಮಾಡ್ತದೆ. ಅವ್ರ ಒಳಗಡೆ ಇರುವಂತ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ನ ಡಿಸ್ಟ್ರಾಯ್ ಮಾಡ್ತದೆ. ಅದಕ್ಕೆ ದೇವರು ನಿನ್ನ ಪಿಲ್ಲರ್ ಆಫ್ ಫೈರ್ ಆಗಿ ಇಟ್ಟಿದ್ದಾರೆ. ಹಾಲೆಲೂಯ. ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಪಿಲ್ಲರ್ ಆಫ್ ಫೈರ್ ಎಲ್ಲಾ ಕಡೆ ಹೋಗಕ್ಕಾಗಲ್ಲ, ಬಟ್ ಎಲ್ಲಿ ಹೋಗ್ತದೆ ವರ್ಕ್ ಮಾಡಿ. ಹಾಲೆಲೂಯ. ಈ ಒಂದು ದಿನ ನಾನು ನೀನು ಎಲ್ಲಾ ಕಡೆ ರೀಚ್ ಆಗಕ್ ಆಗಿಲ್ಲ ಅಂದ್ರೆ ಕೂಡ ಎಲ್ಲಿ ರೀಚ್ ಆಗ್ತಿವೆ, ದೇರ್ ಈಸ್ ಅನ್ ಇಂಪ್ಯಾಕ್ಟ್. ಹಾಲೆಲೂಯ. ಹಾಗಾಗಿ ಪಿಲ್ಲರ್ ಆಫ್ ಫೈರ್ ಎಲ್ಲಿ ಹೋಗ್ತದೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಇಟ್ ಪ್ಯೂರಿಫೈಸ್, ಇಟ್ ಕ್ಲೆನ್ಸಸ್ ಅಂಡ್ ಇಟ್ ಮೇಕ್ಸ್ ಮೋರ್ ಹೋಲಿ ಅಂಡ್ ಇಟ್ ಎಲಿಮಿನೇಟ್ಸ್ the things of this world. It eliminates the darkness, it eliminates the wickedness, it eliminates whatever that is not needed, it burns up. Hallelujah. Hallelujah. ಇದು ದಿನ ಅರ್ಥ ಮಾಡ್ಕೊಳ್ಬೇಕು, ಬರ್ನಿಂಗ್ ಬುಷ್ ವಾಸ್ ಬರ್ನಿಂಗ್ ಫಾರ್ ಗಾಡ್, ಅಂಡ್ when God was speaking through the burning bush, the bush was not consumed because it sustained. ಯಾಕೆ ಅಂತಂದ್ರೆ ಅಲ್ಲಿ ದೇವರ ಒಂದು ವಿಲ್ ಇದೆ. Hallelujah. ಈ ಒಂದು ದಿನ ನಾನು ನೀನು ಅರ್ಥ ಮಾಡ್ಕೊಳ್ಬೇಕು, ನಾನು ನೀನು ದೇವರ ಒಂದು ವಾಕ್ಯದಲ್ಲಿ ಒಂದು ಬರ್ನ್ ಆಗುವಂತ ಝೀಲ್ ನಮ್ಮ ಒಳಗಡೆ ಬೇಕು, ಒಂದು ಆಸಕ್ತಿ ಇರಬೇಕು, ದೇವರಿಗಾಗಿ ಉರಿಯುವಂತ ಒಂದು ಏನಂತ ಹೇಳ್ಬೋದು, ಒಂದು ಇಂಟ್ರೆಸ್ಟ್ ನಮ್ಮ ಒಳಗಡೆ ಇರುವಾಗ ವಿ ವಿಲ್ ಬರ್ನ್ ಲೈಕ್ ದ ಬರ್ನಿಂಗ್ ಬುಷ್. ಹೂ ಎವರ್ ಸ್ಪೀಕ್ಸ್ ಟು ಅಸ್, ದೇ ಆರ್ ನಾಟ್ ಸ್ಪೀಕಿಂಗ್ ಟು ಅಸ್, ದೇ ಆರ್ ಸ್ಪೀಕಿಂಗ್ ಟು ಗಾಡ್. ಹಾಲೆಲೂಯಾ. ಮೋಸಸ್ ಬರ್ನಿಂಗ್ ಬುಷ್ ಹತ್ರ ಮಾತಾಡಿಲ್ಲ, ಮೋಸಸ್ ದೇವರ ಹತ್ರ ಮಾತಾಡಿದ್ದು. ಹಾಲೆಲೂಯಾ. ಬಟ್ ದ ಬುಷ್ ವಾಸ್ ಪ್ರೆಸೆಂಟ್. ನಾನು ನಿನ್ನ ಹತ್ರ ಮಾತಾಡುವಂತವ್ರು ನಮ್ಮ ಹತ್ರ ಮಾತಾಡಲ್ಲ, ದೇವರ ಹತ್ರ ಮಾತಾಡ್ತಾರೆ. ವೆನ್ ವಿ ಆರ್ ಅ ಪಿಲ್ಲರ್ ಆಫ್ ಫೈರ್, ವೆನ್ ಪೀಪಲ್ ಸ್ಪೀಕ್ ಟು ಅಸ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ಎವ್ರಿ ಒನ್ ಹೂ ಆರ್ ಕನೆಕ್ಟೆಡ್ ಟು ಅಸ್ ನಮ್ಮ ಹತ್ರ ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡೋದು ದೇವ್ರ ಹತ್ರ ನೇರವಾಗಿ ಮಾತಾಡ್ತಾ ಇದ್ದಾರೆ. ಅಂಡ್ ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಟು ದೆಮ್ ವಾಟ್ ಗಾಡ್, ದ ವರ್ಡ್ ಆಫ್ ಗಾಡ್ ಸ್ಪೀಕ್ಸ್. We speak to them and there begins a change. Hallelujah. ಅಲ್ಲಿನೇ ಚೇಂಜ್ ಆಗುತ್ತೆ, ಪ್ರತಿಯೊಂದು ವಿಚಾರಗಳು ಚೇಂಜ್ ಆಗ್ತದೆ. Hallelujah. ಬರ್ನಿಂಗ್ ಬುಷ್ ಇಂದ ಪಿಲ್ಲರ್ ಆಫ್ ಫೈರ್ ವರ್ಗೂ ಕೂಡ ದೇವರು ಫೇತ್ಫುಲ್ ಆಗಿದ್ರು. Hallelujah. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಪಿಲ್ಲರ್ ಆಫ್ ಫೈರ್ ಇಂದ ನಮ್ಮ ಒಳಗಡೆ ದೇವರು ಬೆಂಕಿಯನ್ನು ಕೊಟ್ಟಿದ್ದಾರೆ. ಹೌ ಮಚ್ ಫೇತ್ಫುಲ್ ಹಿ ಈಸ್. ಜೆರೆಮಯ ಹೇಳ್ತಾರೆ, ಹಿಸ್ ವರ್ಡ್ ಇಸ್ ಲೈಕ್ ಎ ಫೈರ್ ಇನ್ ಮೈ ಹಾರ್ಟ್, ಐ ಕೆನಾಟ್ ಹೋಲ್ಡ್ ಇಟ್. Hallelujah. ಏನಂತೆ, ದೇವರ ವಾಕ್ಯ ನನ್ನ ಒಳಗಡೆ ಬೆಂಕಿ ಅಂತ ಇದೆ. ದಟ್ ಈಸ್ ಶಟ್ ಅಪ್ ಇನ್ ಮೈ ಬೋನ್ಸ್ ಲೈಕ್ ಎ ಫೈರ್ ಅಂತ. ಐ ಕೆನಾಟ್ ಹೋಲ್ಡ್ ದ ವರ್ಡ್ ಆಫ್ ಗಾಡ್, ಐ ವಾಂಟ್ ಟು ಸ್ಪೀಕ್ ಇಟ್. Hallelujah. ನಾನು ನೀನು ಅದೇ ರೀತಿಯಲ್ಲಿ ಜೀವಿಸಬೇಕು, ನನ್ನ ವಾಕ್ಯ ಮಾತಾಡಬೇಕು. ವಾಕ್ಯ ಮಾತಾಡಿಲ್ಲ ಅಂದ್ರೆ ನನ್ನ ಒಳಗಡೆ ಇಟ್ಕೊಳ್ಳಕ್ ಆಗಲ್ಲ ದೇವರ ವಾಕ್ಯ. ನನ್ನ ದೇವರ ವಾಕ್ಯ ಹೊತ್ತೀನಿ, ವಾವ್ ಹೌ ಇಸ್ ಅಮೇಸಿಂಗ್. ಈ ವಾಕ್ಯ ನಾನು ಯಾರ ಹತ್ರ ಹೇಳ್ಬೇಕು, ಈ ವಾಕ್ಯದಿಂದ ನಾನು ಯಾರನ್ನಾದ್ರೂ ಆಶೀರ್ವಾದ ಮಾಡಬೇಕು, ಈ ವಾಕ್ಯ ನಾನು ಇಷ್ಟು ಮೆಸ್ಮರೈಸಿಂಗ್ ಅಮೇಸಿಂಗ್ ಆಗಿರುವಂತದ್ದು ಇದು ವಾಕ್ಯ, ಇದನ್ನ ನಾನು ಯಾರಿಗಾದ್ರೂ ತಿಳಿಸ್ಲೇಬೇಕಂತ ಹೇಳ್ಬಿಟ್ಟು, ದಟ್ ಈಸ್ ದ ವರ್ಡ್ ಆಫ್ ಗಾಡ್. Hallelujah. ಬಟ್ ಜೆರೆಮಯ ಒಳಗಡೆ ಬಂದಿದ್ದು ಪೇನ್. ಯಾಕೆ ಅಂತಂದ್ರೆ ಹಿ ವಾಸ್ ಏನಾದ್ರು ಅವನು ಡಿಸ್ಟ್ರಾಕ್ಷನ್ ನೋಡ್ತಾ ಇದ್ದ ಎಲ್ಲಾ ಕಡೆ. ಡಿಸ್ಟ್ರಾಕ್ಷನ್ ಪ್ರೊಫೆಸಿ ಆಗ್ಬಿಟ್ಟಿತ್ತು, ಅಲ್ಲಿ ಜೆರುಸಲೇಮ್ ವಿಲ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ ಆಗ್ದಿರೋ ಒದ್ದಾಡ್ತಾ ಇದ್ದ ಜೆರೆಮಯ. ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇದ್ದಿಲ್ಲ, ಜೆರೆಮಯನ ಪರ್ಸಿಕ್ಯೂಟ್ ಮಾಡ್ತಾ ಇದ್ರು. ಆದ್ರೆ ಜೆರೆಮಯ ಮಾತಾಡಲ್ಲ, ನಾನು ನನ್ನೆಲ್ಲ ಇಟ್ಕೊಳ್ತೀನಿ ಅಂತ ಕೂಡ ಅವನಲ್ಲಿ ವಾಕ್ಯ ಇಟ್ಕೊಳಕ್ಕಾಗಿಲ್ಲ. ಹಿ ಸ್ಪೋಕ್ ದ ವರ್ಡ್ ಆಫ್ ಗಾಡ್ ಅಂಡ್ ದಟ್ ವಾಸ್ ದ ಫೈರ್. Hallelujah. ಅದು ಹೇಳ್ದಂಗೆ ಆಯ್ತು. ಈ ದಿನ ಕೂಡ ನಮ್ಮ ಒಳಗಡೆ ಒಂದು ಫೈರ್ ಇದೆ. ಏನು ಅಂತಂದ್ರೆ, ಈ ಲೋಕದಲ್ಲಿ ಆಂಟಿ ಕ್ರೈಸ್ಟ್ ಬರುವಂತಕ್ಕಿಂತ ಮುಂಚೆ, ದೇವರ ಮಕ್ಕಳು ಎತ್ತುವುದಕ್ಕಿಂತ ಮುಂಚೆ ನಾವು ಅವ್ರ ವಾಕ್ಯ ಹೇಳ್ಬೇಕು, ತಿರ್ಕೊಳ್ರಿ, ದೇವರ ಕಡೆ ತಿರ್ಗಿಕೊಳ್ರಿ, ಬರುವಂತ ದಿನಗಳು ಬಹಳ ಕಠಿಣವಾಗಿದೆ ಅಂತ ಅಲ್ಲಿ ಜೆರೆಮಯ ಹೇಳ್ತಾ ಇದ್ದಾನೆ, ಇಲ್ಲಿ ನಾವು ಹೇಳ್ಬೇಕಾಗಿದೆ. Hallelujah. ಯಾಕೆ ಅಂತಂದ್ರೆ ಜೆರೆಮಯ ಎಲ್ಲ ಡೆಸ್ಟ್ರಾಯ್ ಆದ್ಮೇಲೆ ಲ್ಯಾಮೆಂಟೇಷನ್ಸ್ ಬರೀತಾನೆ, ತುಂಬಾ ಒಂದು ಬೇಜಾರಿನಲ್ಲಿ ಬರೀತಾನೆ. ಆದ್ರೆ ಅಲ್ಲಿ ಕೂಡ ಒಂದು ಹೋಪನ್ನ ಹೇಳ್ತಾನೆ. ಆದ್ರೆ ಇಲ್ಲಿ ಹೋಪ್ ಇಲ್ಲ. ಯೇಸು ಸ್ವಾಮಿ ಬಂದಾಗ ನಾವು ಎತ್ತಲ್ಪಟ್ಟಾಗ ಹೋಪ್ ಇಲ್ಲ, ಮರಣ ಇದೆ. Hallelujah. ಪರ್ಸಿಕ್ಯೂಷನ್ ಇದೆ. Hallelujah. ಗ್ರೇಟ್ ಟ್ರಿಬುಲೇಷನ್ ಇದೆ. Hallelujah. ಆದ್ರೆ ಜೀವದಿಂದ ಬದುಕಿ 7 ವರ್ಷ ಇದ್ರೆ ಸಂಪೇರ್ ಗಾಡ್ ವಿಲ್ ಏನಂತ ಹೇಳ್ಬೋದು, ಗಾಡ್ಸ್ ಕಿಂಗ್ಡಮ್ ವಿಲ್ ಎಸ್ಟಾಬ್ಲಿಷ್ ಆನ್ ದಿಸ್ ಅರ್ತ್. ಅಲ್ಲಿ ಒಂದು ಸ್ವಲ್ಪ ಚಾನ್ಸ್ ಇದೆ. ಬಟ್ ಆದ್ರೆ ಈ ಲೋಕದಲ್ಲಿ ಇರುವಂತ ಕಲ್ಲೋಗಲ್ಲಗಳು ಆಗುವಂಥದ್ದು ಎಲ್ಲವೂ ಕೂಡ ಪ್ರಾಣ ಹೋಗೋದು 99.9% ಚಾನ್ಸಸ್ ಜಾಸ್ತಿ ಇದೆ. ಯಾವಾಗ? ಗ್ರೇಟ್ ಟ್ರಿಬುಲೇಷನ್ ಅಲ್ಲಿ. Hallelujah. ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಈ ಎಲ್ಲಾ ವಾಕ್ಯಗಳನ್ನ ನಾವು ನೋಡುವಾಗ, ನೀವೇ ಪಿಲ್ಲರ್ ಆಫ್ ಫೈರ್ ಆಗಿದ್ದೀರಾ. Hallelujah. Hallelujah. ಆ ಒಂದು ದಿನ ಜೆರೆಮಯ ಹೇಳಿದ್ರು, ಈ ಒಂದು ದಿನ ನಾವು ಹೇಳ್ತಾ ಇದ್ದೇವೆ. ಸೊ ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಪಿಲ್ಲರ್ ಆಫ್ ಫೈರ್ ಆಗಿರೋ ಜೆರೆಮಯ ಒಂದು ಎಕ್ಸಾಂಪಲ್ ನೋಡಿದ್ರಿ. ಬಟ್ ಹಾಗೆ ನಾವು ಬರ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಾವು ವಾಕ್ಯ ನಾವು ನೋಡಿದ್ದೇವೆ. ಬರ್ನಿಂಗ್ ಬುಷ್ ಇಂದ ದೇವರು ಮಾತಾಡಿದ್ರು, ಮೋಸಸ್ ನ ಚೇಂಜ್ ಮಾಡಿದ್ರು. ಒಂದು ದೊಡ್ಡ ಒಂದು ನೇಷನ್, ಇಸ್ರಾಯೇಲ್ ನೇಷನ್ಗೆ ಅಲ್ಲಿಂದ ಒಂದು ಡೆಲಿವರೆನ್ಸ್ ಆಯ್ತು. ಅವ್ರನ್ನ ಅಲ್ಲಿಂದ ಎಕ್ಸ್ಟ್ರೋಸ್ ನ ಕರ್ಕೊಂಡು ಬರುವಂತ ಒಂದು ದೊಡ್ಡ ಕಾರ್ಯವನ್ನ ದೇವರು ಮಾಡಿದ್ರು. ಹೇಗೆ ಲೀಡ್ ಮಾಡಿದ್ರು? ಪಿಲ್ಲರ್ ಆಫ್ ಫೈರ್ ನಲ್ಲಿ ಲೀಡ್ ಮಾಡಿದ್ರು.
ಆಮೇಲೆ ಆ ಫೈರ್ ನಾವು ನೋಡ್ಕೊಳ್ಬಹುದಾಗಿದೆ. ಎಲ್ಲ ಪವಿತ್ರ ಆತ್ಮನು ಎಲ್ಲ ಒಂದು ಏನಂತ ಹೇಳಿ ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಏರಿ ಹೋದ್ಮೇಲೆ ಪವಿತ್ರ ಆತ್ಮನು ಪ್ರತಿಯೊಬ್ಬರ ಮೇಲೆ ಉರಿಯುವ ಒಂದು ಅಗ್ನಿಯಾಗಿ ಅವ್ರ ತಲೆ ಮೇಲೆ ಬಂದು ಇಳಿದ್ರು ಎಂಬುದಾಗಿ ನೋಡ್ಕೊಳ್ಬಹುದು. ಎಲ್ಲರೂ ಅನ್ಯ ಭಾಷೆ ಮಾತಾಡುವಂತ ಒಂದು ವರಗಳು ಸಿಕ್ತು. ಈ ರೀತಿಯಲ್ಲಿ ಬೇರೆ ಬೇರೆ ಒಂದು ಬೆಂಕಿಯ ರೀತಿಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಬಟ್ ಇವಾಗ ನಾವು ಜೀವಿಸ್ತಾ ಇರುವಂತಹ ಒಂದು ದಿನಗಳಲ್ಲಿ ದೇವರು ಏನ್ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೋ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೋ ಮಾಡುತ್ತಾನೆ ಎಂಬುದಾಗಿ. ಹಾಲೆಲೂಯ. ಏನಂತೆ? ದೇವರು ತನ್ನ ಸೇವಕರನ್ನ ಅಗ್ನಿ ಜ್ವಾಲೆಯನ್ನಾಗಿ ಮಾಡ್ತಾರೆ. ಹಾಲೆಲೂಯ. ಈ ಒಂದು ದಿನ ನಾನು ನೀನು ಅವರ ಸೇವಕರಾಗಿರುವಾಗ ಅಗ್ನಿಯ ಜ್ವಾಲೆ. ಹಾಲೆಲೂಯ. ದೇವರು ನಮ್ಮನ್ನ ಉರಿಯುವ ಅಗ್ನಿಯಾಗಿ ಮಾಡಿದ್ದಾರೆ, ಸೇವಕರನ್ನ ಉರಿಯುವ ಅಗ್ನಿಯಾಗಿ ಮಾಡಿದ್ದಾರೆ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಯು ಆರ್ ನಾಟ್ ಜಸ್ಟ್ ಎ ಲೈಟ್, ಯು ಆರ್ ಫೈರ್. ಹಾಲೆಲೂಯ. ಯು ಆರ್ ಎ ಫೈರ್, ನಾಟ್ ನಾರ್ಮಲ್ ಫೈರ್, ಕನ್ಸ್ಯೂಮಿಂಗ್ ಫೈರ್. ದೇವರ ಕನ್ಸ್ಯೂಮಿಂಗ್ ಫೈರ್. ಆದ್ರೆ ನಮ್ಮ ಒಳಗಡೆ ದೇವರ ವಾಕ್ಯ ಇರುವಾಗ ಕೂಡ ನಾವು ಕೂಡ ಒಂದು ಫೈರ್ ಆಗಿದ್ದೇವೆ. ಹಾಲೆಲೂಯ. ನಾವು ಏನನ್ನ ಕನ್ಸ್ಯೂಮ್ ಮಾಡ್ತೇವೆ? ಡಾರ್ಕ್ನೆಸ್, ವಿಕೆಡ್ನೆಸ್. ನಮ್ಮ ಬೆಳಕು ಹೋಗುವಾಗ ಇಟ್ ವಿಲ್ ಕನ್ಸ್ಯೂಮ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಹೂ ಎವರ್ ಯು ಸ್ಪೀಕ್, they will understand what you are speaking, because the spirit realm is active more than the physical world. Hallelujah. When the fire is burning inside, the spiritual world gets activated. Hallelujah. ಯಾವಾಗ ಬೆಂಕಿ ಇಲ್ಲ, ತಣ್ಣಗಾಗಿದೆ, ಕತ್ತಲೆಯಾಗಿದೆ, ಎಲ್ಲ ನಾರ್ಮಲ್ ಆಗಿರ್ತದೆ. ಕತ್ತಲೆ ಇದೆ, ಜನರು ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಫೋಕಸ್ ಇಲ್ಲ. ಬೆಳಕು ಬಂದಿದ ತಕ್ಷಣ ಫೋಕಸ್ ಬಂದ್ಬಿಡ್ತದೆ. Hallelujah. That is the clarity of life. Hallelujah. ಲೈಟ್ ಅಂತಂದ್ರೆ ಲೈಫ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಮ್ಗೆ ನಿಜವಾಗ್ಲೂ ಲೈಫ್ ನ ಲೀಡ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಲೈಟ್, ಅಂಡ್ ದಟ್ ಲೈಟ್ ನಾವಾಗಿದ್ದೇವೆ. ಬಿಕಾಸ್ ನಾವು ಫೈರ್ ಪ್ರೊಡ್ಯೂಸ್ ಮಾಡ್ತೇವೆ. ಫೈರ್, ದ ಮೋರ್ ಲೈಟ್, ದ ಮೋರ್ ಕ್ಲಾರಿಟಿ, ದ ಮೋರ್ ಲೈಫ್ ಅಂತ. ಹಾಲೆಲೂಯ. ಈ ವಾಕ್ಯಗಳನ್ನ ದೇವರು ನಮ್ಮ ಹತ್ರ ಮಾತಾಡ್ತಿರುವಾಗ ಐ ಬಿಲೀವ್ ನಾವು ಬಹಳಷ್ಟು ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನೋಡ್ರಿ, ಪಿಲ್ಲರ್ ಆಫ್ ಫೈರ್ ಅಂತ ಹೇಳುವಾಗಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮನ್ನ ಒಂದು ಸಾಕ್ಷಿಯಾಗಿ ನಿಲ್ಸಿದ್ದಾರೆ, ಒಂದು ವಿಟ್ನೆಸ್ ಆಗಿ ನಿಲ್ಸಿದ್ದಾರೆ. ಹೌದಲ್ವಾ? Acts chapter 1:8 ಅಲ್ಲಿ ಹೇಳ್ತಾರೆ, ನೀವು ನನಗೆ ವಿಟ್ನೆಸ್ ಆಗಿರ್ತೀರಿ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ನೀವೇನ್ ಮಾಡ್ತೀರಂತೆ? ಯೆರೂಸಲೇಮ್, ಯೂದಾಯ ಮತ್ತು ಸಮರ್ಯ ಸೀಮೆಗಳಲ್ಲಿ ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರ್ತೀರಾ ಎಂಬುದಾಗಿ. ಹಾಲೆಲೂಯ. ಈ ವಾಕ್ಯವನ್ನು ಯೇಸು ಸ್ವಾಮಿ ಹೇಳುವಾಗ ನಾವು ಅರ್ಥ ಮಾಡಿ, ವಿ ಆರ್ ದ ವಿಟ್ನೆಸ್ ಅಂತ. ಹಾಲೆಲೂಯ. ಈ ಒಂದು ವಿಟ್ನೆಸ್ ನಾವಾಗಿರುವಾಗ, ವಿಟ್ನೆಸ್ ಆಫ್ ಪಿಲ್ಲರ್ ಆಫ್ ಫೈರ್. ಹಾಲೆಲೂಯ. ನಾವು ಎಲ್ಲೆಲ್ಲಿ ಪಿಲ್ಲರ್ ಆಫ್ ಫೈರ್ ಆಗಿ ನಾವು ಹೋಗ್ತೇವೆ, God has placed you there to be a pillar. Hallelujah. Hallelujah. ನೀವು ಆ ಪಿಲ್ಲರ್ ಆಫ್ ಫೈರ್ ಅಂತ ಹೇಳುವಾಗ enemy will flee from that place, because no more darkness is there. Darkness rules, but the fire rules. When the fire comes, automatically darkness disappears. When you are there, automatically the plans of the Satan, the plans of the enemy will be disappear. ಹಾಲೆಲೂಯ. ಅದಕ್ಕೆ ಒಂದು ದಿನ ನಾನು ನೀನು ಎಲ್ಲಿದ್ದೀವಿ, ಯಾರಿಗೆ ಕನೆಕ್ಟ್ ಆಗಿದ್ದೀವಿ, ಯಾರ ಲೈಫ್ ನಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೀವಿ, ಡೂ ಇಟ್ ಮೋರ್, ಬಿಕಾಸ್ ಯು ಆರ್ ಪಿಲ್ಲರ್ ಆಫ್ ಫೈರ್. ಹಾಲೆಲೂಯ. ವೆನ್ ಯು ಆರ್ ಪ್ರೇಯಿಂಗ್, ಸೇ ಲಾರ್ಡ್, ಐ ಆಮ್ ಎ ಪಿಲ್ಲರ್ ಆಫ್ ಫೈರ್ ಅಂಡ್ ದಿಸ್ ಪರ್ಸನ್ ನೀಡ್ಸ್ ಟು ಬಿ ರಿಸೀವ್ ಯುವರ್ ಫೈರ್ ಲಾರ್ಡ್. ನೀವು ಹೇಳ್ರಿ, ದೇವರು ನಿಮ್ಗಾಗಿ ಆ ಒಂದು ಆಶೀರ್ವಾದವನ್ನು ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳಿಂದ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವೇನು ವಾಕ್ಯಗಳನ್ನು ನಮ್ಮ ಹತ್ರ ಮಾತಾಡಿದ್ದೀರಾ, ಆ ವಾಕ್ಯಗಳು ನಮಗೆ ಬಹಳಷ್ಟು ಆಶೀರ್ವಾದ ಮಾಡಿ ದೇವರು ನಮ್ಮನ್ನ ಮುಂದೆ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ ಅಪ್ಪ, ನಮ್ಮ ಜೀವಿತದಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ದೇವರೇ, ಅವ್ರಿಗೆ ನಾವು ಒಂದು ಪಿಲ್ಲರ್ ಆಫ್ ಫೈರ್ ಆಗಿದ್ದು ಸ್ವಾಮಿ, ಅವ್ರಿಗೆ ಸ್ವಾಮಿ ಮಾರ್ಗ ತೋರಿಸುವಂತ ದೇವರೇ, ನೀವು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನ ಮುಂದೆ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ದೇವರೇ. ಎಲ್ಲ ಘನತೆ ಮಹಿಮೆ ನಿಂಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.